ಮಾಧ್ಯಮದ ಬಂಧುಗಳೇ, ನಮ್ಮ ಅನ್ಬು ಕುಮಾರ್ ಅವರು, MD ಅವರು, ಹಾಗೆ ಡಾಕ್ಟರ್ ನಂದಿನಿ ಅವರು ಮತ್ತೆ ಇನ್ನಿತರ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಮತ್ತೆ ತಾವು ಎಲ್ಲ ಈಗಾಗಲೇ ಸಾಕಷ್ಟು ನಮ್ಮ ಕಾರ್ಗೋ ಬಗ್ಗೆ ಪಬ್ಲಿಸಿಟಿ ಕೊಟ್ಟಿದ್ದೀರಾ. ಇವತ್ತು ಅದರ ಉದ್ಘಾಟನೆ ಆಗ್ತಾ ಇದೆ. 20 ಟ್ರಕ್ಸ್ ಇವತ್ತು ಇಲ್ಲಿ ನಿಂತಿರ್ತಕ್ಕಂಥದ್ದು ನೀವೆಲ್ಲ ಕೂಡ ನೋಡಿದ್ದೀರಾ. ಮತ್ತೆ ಅವರೆಲ್ಲ ಕೂಡ ನಮ್ಮ ಸಿಬ್ಬಂದಿನೇ, ಡ್ರೈವರ್ಸು. ಅವರಿಗೆ ಒಂದು ಜಾಕೆಟ್ ಕೂಡ ಕೊಟ್ಟಿದ್ದಾರೆ ಐಡೆಂಟಿಫಿಕೇಶನ್ ಇರಲಿ ಅಂತೇಳಿ. ಮತ್ತೆ ದೇಶದಲ್ಲಿ ಒಂದು ಯಾವ್ದನ್ನ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಈ ತರ ಕಾರ್ಗೋ ನಡೆಸ್ತಾ ಇದೆ ಅಂದ್ರೆ ನಮ್ದೇ ಮೊದಲನೇದು. ಆಂಧ್ರ ಪ್ರದೇಶದಲ್ಲಿ ಇದೆ, ಆದ್ರೆ ಅವರು ಹಳೆ ಬಸ್ಗಳಿತ್ತಲ್ಲ, ಆ ಬಸ್ಗಳನ್ನ ಅವರು ಕಾರ್ಗೋಗೆ ಉಪಯೋಗಿಸ್ತಾ ಇದ್ದಾರೆ. ಈ ತರ ಸಪರೇಟ್ ಆಗಿ ಎಲ್ಲೂ ಕೂಡ ಇರಲಿಲ್ಲ. ನಾವೀಗ ಮಾಡಿದ್ದೀವಿ. ಸಂಕ್ರಾಂತಿ ಅಷ್ಟೊತ್ತಿಗೆ ಇನ್ನೂ 100 ವಾಹನಗಳಿಗೆ ಇನ್ನೂ ಈ ತರದ ಕಾರ್ಗೋ ವಾಹನಗಳಿಗೆ ಆದೇಶ ಕೊಡ್ತೀವಿ. ಆ ಸಂದರ್ಭಕ್ಕೆ ಒಂದು ವರ್ಷದೊಳಗಡೆ ಕನಿಷ್ಠ 500 ವಾಹನಗಳಾದ್ರೂ ಇರುತ್ತೆ ಕಾರ್ಗೋದಲ್ಲಿ. ಎಷ್ಟು? ಒಂದು 500, ಕನಿಷ್ಠ ಒಂದು 500 ಇರುತ್ತೆ. ಮತ್ತೆ ಪೀಣ್ಯ ಡಿಪೋ ನಿಮ್ಗೆಲ್ಲ ಕೂಡ ಚೆನ್ನಾಗಿ ಗೊತ್ತಿದೆ. ಆ ಪೀಣ್ಯ ಡಿಪೋ ಅದನ್ನ ಉಪಯೋಗ ಮಾಡ್ತಿರ್ಲಿಲ್ಲ ನಾನಾ ಕಾರಣಗಳಿಂದ. ಅದೊಂದು ಡಿಪೋ ಮಾಡುವಂತ ಜಾಗನ ಅದನ್ನ ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ದು ಆಗ ತಪ್ಪಾಯಿತು. ಅದನ್ನ ಈಗ ಸುಮ್ಮನೆ ವೇಸ್ಟ್ ಆಗಿಬಿಟ್ಟಿತ್ತು. ಅದನ್ನ ಕಾರ್ಗೋ ಡಿಪೋ ಆಗಿ ಅದನ್ನ ಬಳಸ್ಕೊಳ್ತಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ಸ್ ಕೂಡ ಬೇರೆ ಬೇರೆ ಇಲಾಖೆಗಳಿಗೆ ಬಾಡಿಗೆ ಕೊಡೋದು ಕೂಡ ಈಗಾಗಲೇ ನಮ್ಮ MD ಅವರು ಅವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ. ಒಟ್ಟಲ್ಲಿ ಕಾರ್ಗೋ ಇನ್ಮೇಲೆ ಅಲ್ಲಿಂದ ಎಲ್ಲ ಸರ್ವಿಸ್ ಎಲ್ಲ ಇರುತ್ತೆ. ಜೊತೆಗೆ ಈ ವಾಹನಗಳೆಲ್ಲ GPS ಇದೆ, GPS ಇರುತ್ತೆ. ಮತ್ತೆ ಇನ್ಶೂರೆನ್ಸ್ ಇರುತ್ತೆ. ಯಾರು ಏನೇ ಸರಕು ಅದನ್ನ ಕಳಿಸಿದ್ರು ಕೂಡ ಇನ್ಶೂರೆನ್ಸ್ ಇರೋದ್ರಿಂದ ಅವ್ರಿಗೆ ಏನು ನಷ್ಟ, ಯಾರು ಕೂಡ ಏನೂ ಆಗೋದಿಲ್ಲ. ಮತ್ತೆ ಮೊಬೈಲ್ ಟ್ರ್ಯಾಕಿಂಗ್ ಕೂಡ ಇರುತ್ತೆ. ಯಾರು ವಾಹನ ಓಡಿಸ್ತಾ ಇರ್ತಾರಲ್ಲ ಅವ್ರ ಮೊಬೈಲ್ ಟ್ರ್ಯಾಕಿಂಗ್ ಇರುತ್ತೆ. 100% ಸೇಫ್ಟಿ ಇರುತ್ತೆ. ಮತ್ತೆ ಈಗಾಗಲೇ 3 ಜನ ಈಗ ನಮ್ಗೆ ಬುಕ್ ಮಾಡಿದ್ದಾರೆ. ಮತ್ತು ನಾವು ಪ್ರೈವೇಟ್ಗಿಂತಲೂ ಹೆಚ್ಚಾಗಿ ನಮ್ಮ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ಸೇವೆ ಒದಗಿಸಬೇಕು ಅಂತ ಮಾಡಿದ್ವಿ. ಪ್ರೈವೇಟ್ ಅವ್ರು ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಇವರಿಗೆ ಸರ್ಕಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡ್ತೀವಿ. ಮತ್ತೆ ಇದು ರೇಟ್ಸ್ ಕೂಡ ನೆಗೋಷಿಯಬಲ್ ಇರುತ್ತೆ. ಪ್ರೈವೇಟ್ಗಿಂತಲೂ ಜಾಸ್ತಿ ಏನಿರಲ್ಲ, ಅಷ್ಟೇ ಇರುತ್ತೆ ಅಥವಾ ಅದರಿಂದ ಕಡಿಮೆನೆ ಇರುತ್ತೆ. ಮತ್ತೆ ಈಗಾಗಲೇ 3 ವಾಹನ ಬುಕ್ ಆಗಿದೆ. ಮತ್ತೆ ಎಲ್ಲ ತುಮಕೂರು, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ ಈ ರೀತಿ 3 ವಾಹನಗಳನ್ನ ಅಲ್ಲಿ ಕೊಟ್ಬಿಡ್ತಾರೆ. ಇಲ್ಲಿ ಹೆಡ್ ಆಫೀಸ್ ಇಂದ ಎಲ್ಲ ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ. ನಾನು ಆಗ್ಲೇ ಹೇಳಿದಾಗೆ ಒಂದೊಂದು ವರ್ಷದಲ್ಲಿ ಈ ತರದ ಟ್ರಕ್ಸ್ ಒಂದು 500 ನಮ್ಮ KSRTC ನಲ್ಲಿ ಇರುತ್ತೆ. ಅದಕ್ಕೆ ಏನ್ ಬೇಕೋ ಸಂಪನ್ಮೂಲಗಳನ್ನ ಎಲ್ಲ ಕೂಡ ರೆಡಿ ಮಾಡಿಕೊಂಡು ನಮ್ಮ ಸಂಸ್ಥೆಗೆ ಹೆಚ್ಚು ಲಾಭ ಬರೋ ರೀತಿ ನಮ್ಮ ಅಧಿಕಾರಿ ವರ್ಗದವರು, MD ಅವರೇ ಆದಿಯಾಗಿ ಮತ್ತೆ ಎಲ್ಲ ನಮ್ಮ ನೌಕರ ಬಂಧುಗಳು ಕೂಡ ಎಲ್ಲರೂ ಕೂಡ ಶ್ರದ್ಧೆಯಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೀಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ 6 ತಿಂಗಳಲ್ಲಿ 48 ಎಷ್ಟಮ್ಮ ಪ್ರಶಸ್ತಿ 46 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನಮ್ಮ ಸರ್ಕಾರ ಬಂದ ಮೇಲೆ ಬಂದಿದೆ. ಆಮೇಲೆ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಬೇಕಾದಷ್ಟು ಬಂದಿತ್ತು. ಆದ್ರೆ 5 ವರ್ಷದಲ್ಲಿ ಕೇವಲ 30 ಮಾತ್ರ ಬಂದಿತ್ತು. ಅದೇ ನಮ್ಮ 5 ವರ್ಷದಲ್ಲಿ 30 ರಾಷ್ಟ್ರೀಯ ಪ್ರಶಸ್ತಿಗಳು ಮಾತ್ರ ಬಂದಿತ್ತು. ಈಗ 6 ತಿಂಗಳಲ್ಲೇ 46 ಬಂದಿದೆ. ಇನ್ನು ಮುಂದಕ್ಕೆ ವರ್ಷಕ್ಕೆ ಕನಿಷ್ಠ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಒಂದು 100 ಆದರೂ ಬರುತ್ತೆ. ಆ ದಿಕ್ಕಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆ. ಮತ್ತೆ ಬೇರೆದೆಲ್ಲ ನಾನು ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಇವತ್ತು ಕಾರ್ಗೋಗೆ ಇಂಪಾರ್ಟೆನ್ಸ್ ಕೊಡೋಣ ಅಂತ ಹೇಳಿ ಮಾಧ್ಯಮದವರು ನೀವು ಈಗಾಗಲೇ ಸಾಕಷ್ಟು ನಮಗೆ ಪ್ರಚಾರ ಕೊಟ್ಟಿದ್ದೀರಾ. ಧನ್ಯವಾದ ಇಲ್ಲಿ ಹೇಳಿ. ಮತ್ತೆ ನೀವೇನ್ ಮಾತಾಡ್ತೀರಾ? MD ಅವರು ಮಾತಾಡ್ತಾರೆ. ಅದು
ಬಸವೇಶ್ವರ ಬಸ್ ನಿಲ್ದಾಣ ಮಾಡಿದ್ರು. ಏನಾಗುತ್ತೆ, ನಾರ್ತ್ ಕರ್ನಾಟಕದವರೆಗೆ ಅಲ್ಲಿಂದ ಹೋಗೋದಿಕ್ಕೆ, ಇಲ್ಲಿಂದ ಜಯನಗರ ಬೊಮ್ಮನಹಳ್ಳಿಯಿಂದ ಅಲ್ಲಿ ಹೋಗಕ್ಕಾಗುತ್ತಾ? ಮತ್ತೆ ಅಲ್ಲಿ ಬಂದು ಇಳಿಸ್ಬಿಡೋದು. ಅಲ್ಲಿ ಇಳಿಸ್ಬಿಟ್ಟು ಬೆಂಗಳೂರು ಬರ್ಬೇಕಾದ್ರೆ ಅವ್ರಿಗೆ ಎಷ್ಟು ಬಸ್ ಚಾರ್ಜ್ ಆಗ್ತಿತ್ತೋ ಅಷ್ಟೇ ಟ್ಯಾಕ್ಸಿಗೂ ಆಟೋಗೆ ಆಗ್ಬಿಡೋದು. ಅದರಿಂದ ಅವಾಗಲೇ ನಾನು ಇದ್ದಾಗಲೇ ಅದನ್ನು ವಾಪಸ್ಸು ಇದಕ್ಕೆ ಮಾಡಿದ್ವಿ. ಜ್ಞಾಪಕ ಇರ್ಬೇಕು ನಿಮ್ಗೆಲ್ಲ. ಇಲ್ಲಿ ನಮ್ಮ ಗೂಡ್ಸ್ ವೆಹಿಕಲ್ ಆ ರೀತಿ ನಾವು ಮಾಡೋಕ್ಕಾಗಲ್ಲ. ನಮ್ದು ನಾವು ರೇಟ್ ನಾವು ಫಿಕ್ಸ್ ಮಾಡ್ಬಿಡ್ತೀವಿ. ಅವ್ರಿಗೆ ಬಿಟ್ಟಿದ್ದು, ಅವ್ರಿಗುಂಟು ಕನ್ಸ್ಯೂಮರ್ಗುಂಟು. ಎಲ್ಲರಿಗೂ ಧನ್ಯವಾದ. ಕರೋನಾ ಬೇಡ, ಸುಮ್ಮನೆ ಹೇಳಪ್ಪ ಇವತ್ತು. ಆರೋಗ್ಯ ಇಲಾಖೆಯಿಂದ ಈಗಾಗಲೇ ಇವತ್ತು ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಎಕ್ಸ್ಪರ್ಟ್ಸ್ ಮತ್ತೆ ಕೇಂದ್ರ ಸರ್ಕಾರ ಏನ್ ಗೈಡ್ ಲೈನ್ಸ್ ಬರುತ್ತೋ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಸ್ ಇಟ್ ಈಸ್ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಮಾಸ್ಕ್ ಹಾಕೋಬೇಕು. ಈಗ ಇರ್ತಕ್ಕಂಥದ್ದು ಅದೇ. ಆಮೇಲೆ ಸ್ಯಾನಿಟೈಸೇಷನ್ ಅದೆಲ್ಲ ಕೂಡ ಇನ್ನೂ ಏನೂ ಇಲ್ಲ. ಕಾಲಕ್ಕೆ ಏನು ಆದೇಶಗಳು ಕೊಡ್ತಾರೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ನಮ್ಗೆ ಡೈರೆಕ್ಷನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಕೊಡಬೇಕು. ಅವ್ರು ಏನ್ ಕೊಡ್ತಾರೆ ಅದನ್ನ ನಾವು ಮಾಡ್ತೀವಿ. ಇನ್ನೂ ಏನೂ ಇಲ್ಲ, ಆ ತರದ್ದು ಏನು ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದೇ ನನ್ನ ಉತ್ತರ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದೇ ಅವ್ರೇನ್ ಹೇಳಿದ್ದಾರೆ ಅದಕ್ಕೆ ನಮ್ಮ ಅವರಿಂದ ನಾವಿರ್ತೀವಿ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈ ಹೇಳಿಕೆ ಡ್ಯಾಮೇಜ್ ಆಗುತ್ತೆ ಕಾಂಗ್ರೆಸ್. ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದಕ್ಕೆ ನಮ್ಮ ಬೆಂಬಲ ಇದೆ. ಎಲ್ಲರಿಗೂ ಧನ್ಯವಾದ. ನೀವು ಕೂಡ ಎಲ್ಲ ಮಾಸ್ಕ್ ಹಾಕೊಂಡ್ರಪ್ಪ, ಎಲ್ಲ ಕಡೆ ಓಡಾಡ್ತೀರ. ದೇವಸ್ಥಾನಗಳ ವಿಚಾರ ಇವತ್ತು ಏಕಾದಶಿ ಜೊತೆಗೆ ನ್ಯೂ ಇಯರ್ ಬರ್ತಾ ಇದೆ. ನೀವು ಹೇಳಿದ್ರಿ ಒಂದಷ್ಟು ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದನ್ನ ಫಾಲೋ ಮಾಡಬೇಕು ಅಂತ. ಬಟ್ ಬರುವಂತವರಲ್ಲಿ ಅದು ಇನ್ನೂ ಜಾಗೃತಿ ಆಗಿದೆ. ಆಮೇಲೆ ನಾವು ಸರ್ಕಾರ ಏನಕ್ಕೆ ಇದು ಮಾಸ್ಕ್ ಹಾಕೋಬೇಕು ಅಂತ ಹೇಳ್ತಾರೆ, ಜನರ ಅವ್ರ ದೃಷ್ಟಿಯಿಂದ, ಅವರ ಆರೋಗ್ಯ ದೃಷ್ಟಿಯಿಂದ, ಮತ್ತೆ ಯಾರಿಗಾನ ಇದ್ರೆ ಸ್ಪ್ರೆಡ್ ಆಗಬಾರ್ದು ಅಂತ. ಜನ ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಸರ್ಕಾರದ ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡಬೇಕು. ಅವ್ರ ದೃಷ್ಟಿಯಿಂದ ಎಲ್ಲರಿಗೂ ಧನ್ಯವಾದ. ಮೊದಲು 10 ಕೋಟಿ, ಈಗ 25 ಕೋಟಿ ಈಗ ಆಸ್ ಇಟ್ ಇಸ್ 25 ಬರ್ತಾ ಇತ್ತು ನಮ್ಗೆ. ನಮ್ಮ ಬಸ್ಸುಗಳು ಎಲ್ಲ ಸೇರಿಸಿ ಕೋಟಿ ಬರ್ತಾ ಇತ್ತು. ಈಗ ನಾವು ಇದೆಲ್ಲ ಆಡ್ ಮಾಡ್ತೀವಲ್ಲ, ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಹೇಳಕ್ಕಾಗಲ್ಲ ಸರ್. ಇಂಪ್ರೂವ್ ಮಾಡ್ತೀವಿ ಸರ್. ಏನಂತ ಇಲ್ಲ, ಇನ್ನೂ ಎಷ್ಟು ಜಾಸ್ತಿ ಆಗ್ಬೋದು ಕೇಳ್ತಾರೆ ಸರ್. ನಿರೀಕ್ಷೆ ಮಾಡಕ್ಕಾಗಲ್ಲ. ಯಾವ್ದು ಆದಾಯನ ಒಂದು ವರ್ಷ ಆದ್ಮೇಲೆ ಹೇಳ್ತೀವಿ. ಇಲ್ಲ ಇದು ನಮ್ ತಕ್ಷಣಕ್ಕಿಲ್ಲ. ಇನ್ ತಕ್ಷಣಕ್ಕೆ ನಮ್ಮ ರಾಜ್ಯ ಮಾತ್ರ. ನಿಮ್ಮೂರಿಗೆಲ್ಲ ಹೋಗಲ್ಲ. ಅವರು ಮನೆ ಫೋಟೋ ಹಾಕಿದ್ರು ಅಲ್ವೇನಪ್ಪ? ಫೋಟೋ ಅವ್ರ ಮನೆ ಒಳಗಡೆ ನೀರು ಹೋಗ್ಬಿಟ್ಟಿದೆ. ಯಾವರು ತೂತ್ಕುಡಿ ಅಲ್ಲ, ಫೋಟೋ ಹಾಕಿದ್ರು ಮೊನ್ನೆ. ಕಮ್ಮಿ ಆಗಿದೆ. ಅವ್ರ ಪಾಪ ನೀವೇನೋ ನಾವು ಸಿಂಪತಿ ತೋರಿಸಿದೀರಾ? ಅವ್ರ ಮನೆಗೆಲ್ಲ ನೀರು ಹೋಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.